ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಎಸ್ ಸಿಯ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ SSC CHSL ಇದರ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದರ ಅಪ್ಲಿಕೇಶನ್ ಡೇಟ್ ಏನು, ಎಕ್ಸಾಮ್ ಡೇಟ್ ಏನು, ಹಾಗೆ ಪ್ಯಾಟ್ರನ್ ಹೇಗಿರುತ್ತೆ, ಸಿಲೆಬಸ್ ಏನಿರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ತಿಳ್ಕೊಳೋದಾದರೆ, ಅಪ್ಲಿಕೇಶನ್ ತುಂಬಕ್ಕೆ ಲಾಸ್ಟ್ ಡೇಟು ಜುಲೈ 18. ಹಾಗೆ ಟೈರ್ 1 ಎಕ್ಸಾಮು ಸೆಪ್ಟೆಂಬರ್ 8ರಿಂದ 18 ಮಧ್ಯೆ ನಡೆಯುತ್ತೆ. ಹಾಗೂ ಟೈರ್ 2 ಅಥವಾ ಮೇನ್ಸ್ ಎಕ್ಸಾಮು ಮುಂದಿನ ವರ್ಷ ಫೆಬ್ರವರಿ ಮಾರ್ಚಲ್ಲಿ ನಡೆಯುತ್ತೆ. ಅದು ಆ್ಯಕ್ಚುಲಿ 2025 ಅಲ್ಲ 2026 ಅಂತ ಪ್ರಿಂಟ್ ಆಗಬೇಕಿತ್ತು, ತಪ್ಪಾಗಿ ಪ್ರಿಂಟ್ ಆಗಿದೆ. ಇನ್ನು ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ PUC ಪೇ ಲೆವೆಲ್ಲು 2ರಿಂದ 5 ತನಕ ಇದೆ. ಬೇಸಿಕ್ ಸ್ಯಾಲ್ರಿ ನಿಮಗೆ 19ರಿಂದ 29 ಸಾವಿರದವರೆಗೂ ಸಿಗುತ್ತೆ. ಗ್ರಾಸು 37ರಿಂದ 45 ಸಾವಿರದವರೆಗೂ ಇದೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ 18ರಿಂದ 27 ವರ್ಷದವರು ಅರ್ಜಿ ಸಲ್ಲಿಸ್ಬೋದು. SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ ಇದೆ, ಅಂದರೆ 3 ವರ್ಷ ಹೆಚ್ಚಾಗಿದ್ದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಈ ಬಾರಿ ಎಷ್ಟು ವೇಕೆನ್ಸಿ ಇದೆ ನೋಡೋದಾದರೆ 3131 ಹುದ್ದೆಗಳನ್ನು ಕರೆದಿದ್ದಾರೆ. CHSLನ ಪ್ರಮುಖ ಹುದ್ದೆಗಳು ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ಅಂತ. LDC ಇದು ಲೆವೆಲ್ 2 ಜಾಬು, DEO ಇದು ಲೆವೆಲ್ 4 ಹಾಗೂ 5ನ ಜಾಬ್ ಆಗಿದೆ. ಈಗ CHSLನ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ 2 ಹಂತದಲ್ಲಿ ಎಕ್ಸಾಮ್ನ ಮಾಡ್ತಾರೆ. ಆ್ಯಕ್ಚುಲಿ 3 ಹಂತ ಅನ್ಬೋದು ಟೈಪಿಂಗ್ ಟೆಸ್ಟ್ನ ಸೇರಿಸ್ಕೊಂಡ್ರೆ. ಟೈರ್ 1 ಇದು ಕೇವಲ ಕ್ವಾಲಿಫೈಯಿಂಗ್ ಆಗಿರುತ್ತೆ. ನೆಕ್ಸ್ಟು ಟೈರ್ 2 ಇದನ್ನು ಆ್ಯಕ್ಚುಯಲ್ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ. ಇದ್ರ ಜೊತೆಗೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ. ಇದು ಕೂಡ ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ, ಬಟ್ ಎಲ್ಲ ಪೋಸ್ಟ್ಗಳಿಗೂ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಅಂದರೆ ನೀವು ಟೈಪಿಂಗ್ ಟೆಸ್ಟ್ನ ಕ್ವಾಲಿಫೈ ಆಗಲೇಬೇಕು. ನೀವು ಎಷ್ಟೇ ಮೆರಿಟ್ ಬಂದಿದ್ದರೂ ಟೈಪಿಂಗ್ ಟೆಸ್ಟ್ ಕ್ವಾಲಿಫೈ ಆಗಲೇಬೇಕು. ಇಲ್ಲ ಅಂದರೆ ಫೈನಲ್ ರಿಸಲ್ಟ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ. ಈಗ ಟೈರ್ 1 ಎಕ್ಸಾಮ್ ಹೇಗಿರುತ್ತೆ ನೋಡೋಣ. ಇದರಲ್ಲಿ 4 ಸಬ್ಜೆಕ್ಟು: ಇಂಗ್ಲೀಷು, ಜನರಲ್ ಇಂಟೆಲಿಜೆನ್ಸ್ ಅಥವಾ ರೀಸ್ನಿಂಗ್, ಕ್ವಾಂಟ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್. ಟೋಟಲಾಗಿ 200 ಮಾರ್ಕ್ಸಿಗೆ ನಡೆಯುತ್ತಿದ್ದು 100 ಕ್ವಶನ್ ಇರುತ್ತೆ. ಅಂದರೆ ಒಂದು ಸಬ್ಜೆಕ್ಟಲ್ಲಿ 25 ಕ್ವಶನ್ನು, ಒಂದು ಕ್ವಶನ್ಗೆ 2 ಮಾರ್ಕ್ಸು. ಸೊ 100 ಕ್ವಶನ್ಗೆ 200 ಮಾರ್ಕ್ಸು. ನಿಮಗೆ 1 ಗಂಟೆ ಸಿಗುತ್ತೆ 100 ಕ್ವಶನ್ನ ಅಟೆಂಡ್ ಮಾಡಲಿಕ್ಕೆ. ಯಾವುದೇ ಸೆಕ್ಷನಲ್ ಟೈಮಿಂಗ್ಸ್ ಇಲ್ಲ, ಅಂದರೆ ಯಾವ ಕ್ವಶನ್ನ ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಈ ಒಂದು ಗಂಟೆ ಒಳಗೆ. ಇನ್ನು ಟೈರ್ 2 ಬಗ್ಗೆ ತಿಳ್ಕೊಳೋದಾದರೆ ಇದರಲ್ಲಿ 3 ಸೆಕ್ಷನ್ ಇದೆ. ಮೊದಲನೇ ಸೆಕ್ಷನಲ್ಲಿ ಮ್ಯಾಥ್ಸು ಹಾಗೂ ರೀಸ್ನಿಂಗು. ಈ ಒಂದು ಟೈರ್ 2ನಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಮ್ಯಾಥ್ಸು ಹಾಗೂ ರೀಸ್ನಿಂಗ್ನ 30 ಕ್ವಶನ್ ಇದೆ. ಸೊ ಟೋಟಲಾಗಿ 180 ಮಾರ್ಕ್ಸಿಗೆ ನಡೆಯುತ್ತೆ ಸೆಕ್ಷನ್ 1. ನೆಕ್ಸ್ಟು ಸೆಕ್ಷನ್ 2 ಇಂಗ್ಲೀಷ್ ಹಾಗೂ ಜನರಲ್ ಅವೇರ್ನೆಸ್ಸು. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 40 ಕ್ವಶನ್ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ 20 ಕ್ವಶನ್ ಇರುತ್ತೆ. ಈ ಸೆಕ್ಷನ್ ಕೂಡ 180 ಮಾರ್ಕ್ಸಿಗೆ ನಡೆಯುತ್ತೆ. ನೆಕ್ಸ್ಟು ಸೆಕ್ಷನ್ 3 ಕಂಪ್ಯೂಟರ್ ನಾಲೆಡ್ಜು. ಇದರಲ್ಲಿ 15 ಕ್ವಶನ್ ಇರುತ್ತೆ. ಟೋಟಲಾಗಿ 45 ಮಾರ್ಕ್ಸಿಗೆ ಇದು ನಡೆಯುತ್ತೆ. ನಿಮಗೆ ಸೆಕ್ಷನ್ 1 ಹಾಗೂ ಸೆಕ್ಷನ್ 2ನ ಅಟೆಂಡ್ ಮಾಡಲಿಕ್ಕೆ 1 ಅವರ್ ಸಿಗುತ್ತೆ. ಅಂದರೆ ಸಪ್ರೇಟ್ ಸೆಕ್ಷನಲ್ ಟೈಮಿಂಗ್ಸ್ ಇದೆ ಇದರಲ್ಲಿ. ನೆಕ್ಸ್ಟು ಕಂಪ್ಯೂಟರ್ ಸೆಕ್ಷನ್ನ ಅಟೆಂಡ್ ಮಾಡಲಿಕ್ಕೆ ನಿಮಗೆ 15 ನಿಮಿಷ ಸಿಗುತ್ತೆ. ಸೊ ಟೋಟಲಾಗಿ ಟೈರ್ 2 2 ಗಂಟೆ 15 ನಿಮಿಷ ನಡೆಯುತ್ತೆ. ಆದರೆ ಇದು ಸೆಕ್ಷನಲ್ ಟೈಮಿಂಗ್ಸ್ ಇದೆ, ಅದು ನೀವು ನೋಡ್ಕೊಳ್ಬೇಕು. ಈಗ ಟೈಪಿಂಗ್ ಟೆಸ್ಟ್ ನೋಡೋಣ. ಇದರಲ್ಲಿ 2 ಪಾರ್ಟಲ್ಲಿ ನಡೆಯುತ್ತೆ, ಸ್ಕಿಲ್ ಟೆಸ್ಟ್ ಹಾಗೂ ಟೈಪಿಂಗ್ ಟೆಸ್ಟ್ ಅಂತ. ಸ್ಕಿಲ್ ಟೆಸ್ಟು ಇದು DEO ಪೋಸ್ಟ್ಗಳಿಗೆ ನಡೆಸ್ತಾರೆ, ಮತ್ತು ಟೈಪಿಂಗ್ ಟೆಸ್ಟು LDC ಪೋಸ್ಟ್ಗಳಿಗೆ ನಡೆಸ್ತಾರೆ. ಸ್ಕಿಲ್ ಟೆಸ್ಟ್ಗೆ 15 ನಿಮಿಷ ಮತ್ತು ಟೈಪಿಂಗ್ ಟೆಸ್ಟ್ಗೆ 10 ನಿಮಿಷ ಟೈಮ್ ಸಿಗುತ್ತೆ. ಮತ್ತು ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು, ಯಾವ್ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ಕೋಬೋದು, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ಈಗ ಈ ಒಂದು CHSLನ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಈ ಮ್ಯಾಥ್ಸ್ನ ಸಿಲೆಬಸ್ನ 2 ಪಾರ್ಟಾಗಿ ನಾವು ನೋಡ್ಬೋದು, ಅರಿಥ್ಮೆಟಿಕ್ಸ್ ಹಾಗೂ ಅಡ್ವಾನ್ಸ್ಡ್ ಮ್ಯಾಥ್ಸ್ ಅಂತ. ಮೊದಲನೇದಾಗಿ ಅರಿಥ್ಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್ ಆಗಿರ್ಬೋದು, LCM HCF ಆಗಿರ್ಬೋದು, ಸಿಂಪ್ಲಿಫಿಕೇಷನ್ ಆಗಿರ್ಬೋದು, ಅಲ್ಲಿಂದ ಮತ್ತು ಪ್ರಾಫಿಟ್ ಲಾಸು, ಡಿಸ್ಕೌಂಟು, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್, ಪೋರ್ಟೆನ್ ಸ್ಟ್ರೀಮು, ಇದಿಷ್ಟು ಮೇನ್ ಟಾಪಿಕ್ಸು ಈ ಒಂದು ಅರಿಥ್ಮೆಟಿಕ್ಸಲ್ಲಿ ನಿಮಗೆ ಓದಬೇಕಾಗಿರೋವಂಥದ್ದು. ಇನ್ನು ಅಡ್ವಾನ್ಸ್ ಮ್ಯಾಥ್ಸ್ ನೋಡೋದಾದರೆ ಇದರಲ್ಲಿ ಆಲ್ಜಿಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಇಂಟರ್ಪ್ರಿಟೇಷನ್ ಮತ್ತು ಪ್ರೊಬ್ಯಾಬಿಲಿಟಿ. ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೊಬ್ಯಾಬಿಲಿಟಿ ಇದು ಮೇನ್ಸ್ಗೆ ಇರುತ್ತೆ ಕ್ವಶನ್ಸು, ಪ್ರಿಲಿಮ್ಸಲ್ಲಿ ಇದು ಇರೋದಿಲ್ಲ. ಉಳಿದಿದ್ದಷ್ಟು ಪ್ರಿಲಿಮ್ಸಲ್ಲಿ 1-6 ಕ್ವಶನ್ ಕೇಳ್ತಾರೆ ಅಟ್ಲೀಸ್ಟ್. ಇನ್ನು ಈ ಎಕ್ಸಾಮ್ ಕನ್ನಡದಲ್ಲಿ ಸಹ ನಡೆಯೋದ್ರಿಂದ ಇದಿಷ್ಟು ಕನ್ನಡದಲ್ಲಿ ಆ ಟಾಪಿಕ್ಕಿಗೆ ಏನೇನು ಅಂತಾರೆ ಅಂತ ನೀವು ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಕನ್ನಡದಲ್ಲಿ ಸಹ ಎಕ್ಸಾಮ್ನ ಬರಿಬೋದು. ಇನ್ನು ರೀಸ್ನಿಂಗ್ ಸಿಲೆಬಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ವರ್ಬಲ್ ರೀಸ್ನಿಂಗ್ ಅಂತ ಬರುತ್ತೆ. ಅನಾಲಜಿ, ಕ್ಲಾಸಿಫಿಕೇಷನ್, ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ಸ್ ಅಂತ ಇವೆಲ್ಲ ಟಾಪಿಕ್ಗಳು ವರ್ಬಲ್ ರೀಸ್ನಿಂಗಲ್ಲಿ. ಈ ದೊಡ್ಡ ಹೆಡ್ಡಿಂಗ್ಸ್ ವರ್ಬಲ್, ನಾನ್ ವರ್ಬಲ್ ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಏನೇನು ಟಾಪಿಕ್ ಬರ್ತವೆ ಅದ್ರ ಬಗ್ಗೆ ನೋಡ್ಕೊಳ್ಳಿ, ಮತ್ತು ಅದರಲ್ಲಿ ಏನೇನು ಬರುತ್ತೆ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ.
ಇನ್ನು ನಾನ್ ವರ್ಬಲಲ್ಲಿ ನೋಡೋದಾದರೆ ಇದರಲ್ಲಿ ಫಿಗರ್ ಕ್ಲಾಸಿಫಿಕೇಷನ್, ಸೀರೀಸ್, ಮಿರರ್ ಇಮೇಜ್, ವಾಟರ್ ಇಮೇಜ್, ಪೇಪರ್ ಫೋಲ್ಡಿಂಗ್ ಆ್ಯಂಡ್ ಕಟ್ಟಿಂಗು, ಎಂಬೆಡೆಡ್ ಫಿಗರ್ಸು, ಕ್ಯೂಬ್ಸ್ ಆ್ಯಂಡ್ ಐಸು, ಇದಂತೂ ಎಲ್ಲ ಪೇಪರಲ್ಲೂ ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇದು ಬಿಟ್ಟರೆ ಪಜಲ್ ಸಾಲ್ವಿಂಗು, ಸೀಟಿಂಗ್ ಅರೇಂಜ್ಮೆಂಟು, ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ ಪ್ರಾಬ್ಲಮ್ಸ್ ಅಂತ, ಡಾಟಾ ಸಫಿಷಿಯನ್ಸಿ, ಇದೆಲ್ಲ ಹೆಚ್ಚಾಗಿ ಫ್ರೀಕ್ವೆಂಟಾಗಿ ಕ್ವಶನ್ ಕೇಳೋದಿಲ್ಲ ಇವಿಷ್ಟು. ಬಟ್ ಒಂದಷ್ಟು ಕ್ವಶನು ಒಂದೊಂದು ಶಿಫ್ಟಲ್ಲಿ ಕೇಳ್ತಾರೆ. ಇನ್ನು ಇಂಗ್ಲೀಷ್ ಸಬ್ಜೆಕ್ಟ್, ಇದರಲ್ಲಿ ಗ್ರಾಮರ್, ವೊಕ್ಯಾಬ್ಯುಲರಿ ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಬರುತ್ತೆ. ಗ್ರಾಮರಲ್ಲಿ ನಾವು 10th ಲೆವೆಲ್ PUCಲಿ ಏನು ಕಲ್ತಿದ್ವೋ, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಇದ್ರ ಬಗ್ಗೆನೇ ಕ್ವೆಶನ್ಸ್ ಇರುತ್ತೆ. ಇದು ಬಿಟ್ಟರೆ ವೊಕ್ಯಾಬ್ಯುಲರಿಯಲ್ಲಿ ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ ಫ್ರೇಸಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಇವೆಲ್ಲವೂ ವೊಕ್ಯಾಬ್ಯುಲರಿಯಲ್ಲಿ ಕೇಳುವಂಥದ್ದು. SSC ಎಕ್ಸಾಮ್ಸಲ್ಲಿ ವೊಕ್ಯಾಬ್ಯುಲರಿ ಮೇಲೆ ತುಂಬ ಕ್ವಶನ್ಸ್ನ ಕೇಳ್ತಾರೆ, ಹಾಗಾಗಿ ತುಂಬ ಇಂಪಾರ್ಟೆಂಟು ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್ ಮಾಡೋದು. ಇನ್ನು ರೀಡಿಂಗ್ ಕಾಂಪ್ರಿಹೆನ್ಷನ್, ಇದರಲ್ಲಿ ಕ್ಲೋಸ್ ಟೆಸ್ಟ್ ಹಾಗೂ ಪ್ಯಾರಾಜಂಪಲ್ಸು, ಇದು ಪ್ರಿಲಿಮ್ಸ್ ಮೈನ್ಸ್ ಎರಡರಲ್ಲೂ ಕೇಳ್ತಾರೆ. ಕಂಪಲ್ಸರಿ ಒಂದು ಕ್ವಶನ್ ಆರು ಇದ್ದೇ ಇರುತ್ತೆ. ಇದು ಬಿಟ್ಟರೆ ಪ್ಯಾಸೇಜ್ ರೀಡಿಂಗು, ಇದು 2 ಪ್ಯಾಸೇಜ್ನ ಕೇಳ್ತಾರೆ ಮೈನ್ಸಲ್ಲಿ. ಮತ್ತು ಸೆಂಟೆನ್ಸ್ ಇಂಪ್ರೂವ್ಮೆಂಟು, ಎರರ್ ಸ್ಪಾಟಿಂಗ್, ಇದರಲ್ಲಿ ಒಂದೊಂದು ಕ್ವಶನ್ನು ಒಂದೊಂದು ಶಿಫ್ಟಲ್ಲಿ ಇರುತ್ತೆ ಅಥವಾ ಇಲ್ಲದೇನೂ ಇರಬಹುದು. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಅವಾಗವ ಒಂದೊಂದು ಕ್ವಶನ್ ಸಿಗುತ್ತೆ ನಮಗೆ. ಇದಿಷ್ಟು ಇಂಗ್ಲೀಷ್ ಬಗ್ಗೆ ಮತ್ತು ಅದರ ಸಿಲೆಬಸ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಒಂದು ದೊಡ್ಡ ಸಬ್ಜೆಕ್ಟು ಜನರಲ್ ನಾಲೆಡ್ಜು. ಇದರಲ್ಲಿ ನಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಜನರಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್, ಇದು ಮೇಯ್ನ್ ಟಾಪಿಕ್ಸು. ಮೊದಲನೇದಾಗಿ ಹಿಸ್ಟ್ರಿ ಬಗ್ಗೆ ನೋಡೋದಾದರೆ ಇದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಮತ್ತು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ, ಅಂದರೆ ವೇದಿಕ್ ಏಜಿಂದ ಹಿಡಿದು ನಮ್ಮ ಸ್ವತಂತ್ರ ಹೋರಾಟದವರೆಗೂ ಇದರಲ್ಲಿ ತಿಳ್ಕೊಬೇಕಾಗುತ್ತೆ. ಕ್ವಶನ್ಸ್ ಎಲ್ಲ ತುಂಬ ಫ್ಯಾಕ್ಚುಯಲ್ ಆಗಿರ್ತವೆ. ನಿಮಗೆ ಒಬ್ಬ ರಾಜನ ಆಳ್ವಿಕೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಒಂದು ಸ್ಪೆಸಿಫಿಕ್ ಡೇಟ್ನೇ ಕೇಳ್ಬೋದು. ಮತ್ತು ಒಂದು ಕಾಂಗ್ರೆಸ್ ಸೆಷನ್ ಯಾವಾಗ ಆಯಿತು ಅಂತ ಒಂದು ಸ್ಪೆಸಿಫಿಕ್ ಡೇಟು, ಎಲ್ಲಾಯಿತು ಅನ್ನೋದನ್ನು. ಹೀಗಾಗಿ ಫ್ಯಾಕ್ಚುಯಲ್ ಕ್ವಶನ್ಸು ಜಾಸ್ತಿ ಇರ್ತವೆ SSCಯಲ್ಲಿ. ಇನ್ನು ಇದೇ ಟಾಪಿಕ್ಸ್ನ ಕನ್ನಡದಲ್ಲಿ ಈ ಥರ ನೋಡ್ಬೋದು. ಸಿಂಧು ನಾಗರಿಕತೆ, ವೇದಗಳ ಕಾಲ, ಇಲ್ಲಿಂದ ಹಿಡಿದು ನಮ್ಮ ಭಾರತೀಯ ರಾಷ್ಟ್ರೀಯ ಚಳುವಳಿವರೆಗೂ. ಇನ್ನು ಜಿಯೋಗ್ರಫಿ ನೋಡೋದಾದರೆ ಇದರಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್, ವರ್ಲ್ಡ್ ಜಿಯೋಗ್ರಫಿ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ. ಇದರಲ್ಲಿ ನಿಮಗೆ ಪ್ಲಾನೆಟ್ಸ್ ಬಗ್ಗೆ ಕೇಳ್ತಾರೆ, ರಿವರ್ಸ್ ಬಗ್ಗೆ ಕೇಳ್ತಾರೆ, ಇಂಡಿಯನ್ ಸ್ಟೇಟ್ಸು, ಕ್ಯಾಪಿಟಲ್ಸ್ ಬಗ್ಗೆ ಕೇಳ್ತಾರೆ, ಮತ್ತು ಓಷನ್ ಕರೆಂಟು, ಹಾಗೆ ಬಯೋಸ್ಪಿಯರ್ ರಿಸರ್ವು, ನ್ಯಾಷನಲ್ ಫಾರೆಸ್ಟ್ಗಳ ಬಗ್ಗೆ, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಇದನ್ನೇ ಕನ್ನಡದಲ್ಲಿ ಟಾಪಿಕ್ಗಳು ಈ ಥರ ಇರ್ತವೆ. ಇನ್ನೊಂದು ಮೇನ್ ಸಬ್ಜೆಕ್ಟ್ ನೋಡೋದಾದರೆ ಇಂಡಿಯನ್ ಪಾಲಿಟಿ. ಇದರಲ್ಲಿ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸು, ಯೂನಿಯನ್ ಸ್ಟೇಟ್ ಗೌರ್ಮೆಂಟ್, ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು. ಇದರಲ್ಲಿ ನಿಮಗೆ ಒಂದೊಂದು ಆರ್ಟಿಕಲ್ ಮೇಲೂ ಕ್ವಶನ್ ಇರುತ್ತೆ. ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟ್ರು ಕ್ವಾಲಿಫಿಕೇಷನ್ ಏನು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು, ಕೆಲವೊಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಬಗ್ಗೆ ಕ್ವಶನ್ಸ್ ಇರ್ತವೆ. ಇದು ಕನ್ನಡದಲ್ಲಿ ಆ ಟಾಪಿಕ್ಸ್ನ ಹೆಸರುಗಳು. ಇನ್ನು ಇಂಡಿಯನ್ ಎಕಾನಮಿ, ಇದರಲ್ಲಿ ನಾವು GDP ಬಗ್ಗೆ, 5 ಇಯರ್ ಪ್ಲ್ಯಾನ್ಸ್ ಬಗ್ಗೆ, ಬಜೆಟ್ ಆ್ಯಂಡ್ ಟ್ಯಾಕ್ಸೇಷನ್ ಬಗ್ಗೆ, ಮತ್ತು ಹೊಸ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ, ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರಬೇಕು. ಇನ್ನು ಇದೇ ಟಾಪಿಕ್ಗಳನ್ನು ಕನ್ನಡದಲ್ಲಿ ಈ ಥರ ನೋಡ್ಬೋದು. ಇನ್ನು ಸೈನ್ಸು, ಇದರಲ್ಲಿ ಮೇಯ್ನಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನೇ ಇರುತ್ತೆ. ಮತ್ತು ಅದ್ರ ಜೊತೆಗೆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಬಗ್ಗೆನೂ ಕ್ವಶನ್ಸ್ನ ಕೇಳ್ಬೋದು. ಮತ್ತು ಇದೇ ಟಾಪಿಕ್ಸ್ನ ಕನ್ನಡದಲ್ಲಿ ನೋಡೋದಾದರೆ ಈ ಥರ ಇದೆ: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸ್ಟ್ಯಾಟಿಕ್ GK ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಯಾಕಂದರೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಒಂದು ಶಿಫ್ಟಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚು ಪೋರ್ಷನ್ನು ಸ್ಟ್ಯಾಟಿಕ್ GK ಬಗ್ಗೆನೇ ಇರ್ಬೋದು. ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ಆಗಿರ್ಬೋದು, ಇಂಡಿಯನ್ ಕಲ್ಚರು, ಡ್ಯಾನ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಫೆಸ್ಟಿವಲ್ ಆಗಿರ್ಬೋದು, ಬೇರೆ ಬೇರೆ ಸ್ಟೇಟ್ಸ್ದು, ಮತ್ತು UN ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, WHO, ಸಾರ್ಕು, ಬಿಮ್ಸ್ಟೆಕ್ಕು, ಮತ್ತು ಬೇರೆ ಬೇರೆ ದೇಶಗಳು, ಅವುಗಳ ರಾಜಧಾನಿಗಳು, ಇದ್ರ ಬಗ್ಗೆ ಎಲ್ಲ ಈ ಒಂದು ಸ್ಟ್ಯಾಟಿಕ್ GKಯಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ನೀವು ಇದನ್ನು ಫ್ಯಾಕ್ಚುಯಲ್ ಆಗಿರೋದ್ರಿಂದ ತುಂಬ ರಿವಿಷನ್ ಮಾಡಿ ಓದ್ಕೊಳ್ಬೇಕಾಗುತ್ತೆ. ಇನ್ನು ಕರೆಂಟ್ ಅಫೇರ್ಸು, ಇದರಲ್ಲೂ ಕೂಡ ಹೆಚ್ಚಿಗೆ ಕ್ವಶನ್ಸ್ನ ಕೇಳ್ತಾರೆ ಕೆಲವೊಂದು ಶಿಫ್ಟ್ಗಳಲ್ಲಿ. ಆದರೆ ಇದು ತುಂಬ ರಿಲೆವೆಂಟ್ ಆಗಿರೋದಿಲ್ಲ. ಅಂದರೆ 2-3 ವರ್ಷ ಹಳೆ ಕರೆಂಟ್ ಅಫೇರ್ಸ್ನ ಕೇಳ್ತಾರೆ. ಅದನ್ನೆಲ್ಲ ನಾವು ಓದ್ತಾ ಕೂರೋಕ್ಕಾಗೋದಿಲ್ಲ. ಹಾಗಾಗಿ ನೀವು 1 ವರ್ಷ ಪ್ರಿಪೇರ್ ಆದರೆ ಒಳ್ಳೆಯದು. ಅದು ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ಬಂದರೆ ನಮಗೆ ಉಪಯೋಗ ಆಗುತ್ತೆ. ಇನ್ನು ಟೈರ್ 2ನಲ್ಲಿ ಬರುವಂಥ ಕಂಪ್ಯೂಟರ್ ಸಬ್ಜೆಕ್ಟು, ಇದು ಕ್ವಾಲಿಫೈಯಿಂಗ್ ಆಗಿದ್ದರು. ಇದರಲ್ಲಿ ಒಳ್ಳೆ ಕ್ವಶನ್ಸ್ನ ಕೇಳ್ತಾರೆ. ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಓದ್ಕೊಬೇಕು. ಇದರಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ಕ್ವಶನ್ಸ್ ಇರ್ತವೆ. CPU ಬಗ್ಗೆ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ಸು, ಡಿಫ್ರೆಂಟ್ ಪೋರ್ಟ್ಸ್ ಬಗ್ಗೆ, ಮತ್ತು ಸಾಫ್ಟ್ವೇರಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ, ಮತ್ತು MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಬಗ್ಗೆ ಕ್ವಶನ್ಸ್ ಇರ್ತವೆ. ಮತ್ತು ಅವುಗಳ ಕೀಬೋರ್ಡ್ ಶಾರ್ಟ್ಕಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಮತ್ತು ನೆಟ್ವರ್ಕಿಂಗ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಬಗ್ಗೆ, ಮತ್ತು ನೆಟ್ವರ್ಕಿಂಗ್ ಡಿವೈಸಸ್ ಬಗ್ಗೆ, ಅದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾರೆ. ತುಂಬ ಒಳ್ಳೆ ಕ್ವಶನ್ಸ್ ಸಹ ಬರುತ್ತೆ. ಬಟ್ ಕ್ವಾಲಿಫೈಯಿಂಗ್ ಆಗೋಕ್ಕೆ ಏನು ತೊಂದರೆ ಇಲ್ಲ. ಇನ್ನು ಹೋದ ವರ್ಷ ಎಷ್ಟು ಕಟ್ ಆಫ್ ಇತ್ತು ನೋಡೋದಾದರೆ URಗೆ 157,
ಎಸ್ ಸಿಗೆ 139, ಎಸ್ ಟಿ 129, ಒ ಬಿ ಸಿ 156, ಇ ಡಬ್ಲ್ಯೂ ಎಸ್ಸು 150 200 ಮಾರ್ಕ್ಸಿಗೆ. ಇನ್ನು ಟಯರ್ 2ನ ಕಟ್ ಆಫ್ ನೋಡೋದಾದರೆ ಇದರಲ್ಲಿ ಜನರಲ್ಲು 322, ಒ ಬಿ ಸಿ 321, ಇ ಡಬ್ಲ್ಯೂ ಎಸ್ 321, ಎಸ್ ಸಿ ಎಸ್ ಟಿ 309 ಇತ್ತು. ನಾನು ಈ ಒಂದು ವಿಡಿಯೋದಲ್ಲಿ CHSLನ ನೋಟಿಫಿಕೇಷನಿಂದ ಹಿಡಿದು ಸಿಲೆಬಸ್ ಪ್ಯಾಟ್ರನ್ ಹಾಗೂ ಅದರ ಕಟ್ ಆಫ್ ತನಕನೂ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ನಾನು ಹೇಗೆ CGLಗೆ ಪ್ರಿಪೇರ್ ಆಗಿದ್ದೆ ಅನ್ನೋದನ್ನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.